ಬನ್ನಿ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಯಾವ ಒಂದು ಬಣ್ಣವನ್ನ ಯೂಸ್ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವ ಒಂದು ನಂಬರ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ನೋಡೋಣ. ಯಾಕೆಂದ್ರೆ ಮಿಥುನ ರಾಶಿಯಾದಂತಹ ಅಧಿಪತಿ ಬುಧ ಆಗಿರೋದ್ರಿಂದ ಇವ್ರಿಗೆ ಅದನ್ನೇ ತಕ್ಕಂತಹ ಒಂದು ಕಲರ್ ನ ಫಾಲೋ ಮಾಡೋದ್ರಿಂದ ಒಳ್ಳೆ ಪಾಸಿಟಿವಿಟಿ ನೋಡ್ಬೋದು. ಈಗ ಅದೃಷ್ಟ ಏನು ನಮ್ಮನ್ನು ಹುಡುಕೊಂಡ್ ಬರಲ್ಲ, ಆದ್ರೆ ಅದೃಷ್ಟ ತರುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದಲ್ಲ. ಹಂಗಾಗಿ ನಮ್ಗೆ ಯಾವ ರಾಶಿಗೆ ಯಾವ ಬಣ್ಣದ ಕಲರ್ ಆಗುತ್ತೆ ಅನ್ನೋದನ್ನ ನೋಡಿ ಉಪಯೋಗಿಸೋದ್ರಿಂದ ನಾವು ಒಳ್ಳೆ ಅದೃಷ್ಟಗಳನ್ನು ತಂದ್ಕೋಬಹುದು. ಅದೇ ರೀತಿ ಮಿಥುನ ರಾಶಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ಅಲ್ಲಿ ಗ್ರೀನ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಅವ್ರದೇ ರಾಶಿಗೆ ಅವ್ರು ಗ್ರೀನ್ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಅಂದ್ರೆ ಬ್ಲೂನ ಯೂಸ್ ಮಾಡಿ, ಆರೆಂಜ್ ಯೂಸ್ ಮಾಡಿ, ಜೊತೆಗೆ ವೈಟ್ ಯೂಸ್ ಮಾಡಿ. ಈ ಆರೆಂಜ್ ಮತ್ತೆ ಗ್ರೀನ್ ನ ಯೂಸ್ ಮಾಡೋದ್ರಿಂದ ರವಿ ಬುಧಾದಿತ್ಯ ಯೋಗ ಅಂತೀವಿ. ಅವೆರಡೂ ಕಲರ್ ನ ತಗೊಳ್ಳೋದ್ರಿಂದ ಆ ಯೋಗವನ್ನ ನಾವು ಪಡ್ಕೋಬಹುದು. ಹಾಗಾಗಿ ಹೆಚ್ಚು ಮಿಥುನ ರಾಶಿಲಿರೋರು ಆರೆಂಜು ಮತ್ತೆ ಗ್ರೀನ್ ಕಲರ್ ಎರಡನ್ನೂ ಕಾಂಬಿನೇಷನ್ ಮಾಡಿ ಯೂಸ್ ಮಾಡಿ, ನೀವು ರಿಸಲ್ಟ್ ಖಂಡಿತ ಹೇಳ್ತೀರಾ, ಒಳ್ಳೇದಾಗತ್ತೆ. ಪ್ಲಸ್ ವೈಟ್ ತುಂಬಾ ಚೆನ್ನಾಗಿ ಬರುತ್ತೆ, ಬ್ಲೂ ಕೂಡ ತುಂಬಾ ಚೆನ್ನಾಗತ್ತೆ. ಸಿಂಗಲ್ ಆಗು ಕೂಡ ನೀವು ಈ ಕಲರ್ಗಳನ್ನ ಹಾಕೊಳ್ತಾ ಹೋಗ್ಬೋದು. ಅದೇ ರೀತಿ ನಂಬರ್ಸ್ ಅಂತ ಬಂದಾಗ ಇವ್ರಿಗೆ ತುಂಬಾ ಚೆನ್ನಾಗಿ ಬರೋದು 5ನೇ ಸಂಖ್ಯೆ. ಅವ್ರದೇ ಸಂಖ್ಯೆ 5 ಆಗಿರೋದ್ರಿಂದ 6, 15, 24 ತುಂಬಾ ಚೆನ್ನಾಗಿ ಬರುತ್ತೆ. 1, 19, 28 ಸೂಪರ್ ನಂಬರು. 1, 10, 19, 28 ಜೊತೆಗೆ 2, 11, 22 ಅದು ಕೂಡ ತುಂಬಾ ಚೆನ್ನಾಗಿ. 2, 11, 29 ಇದು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. 6, 15, 24 ಕೂಡ ಇವ್ರಿಗೆ ಒಳ್ಳೆ ಸಾಥನ ಕೊಡುವಂತಹ ಒಂದು ನಂಬರ್ ಆಗಿರುತ್ತೆ.